ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ಗೆ, ಆಲ್ ಇಂಡಿಯಾ ಕಾಂಗ್ರೆಸ್ಗೆ, ರಾಹುಲ್ ಗಾಂಧಿಗೆ, ಗುಲಾಮಗಂಜ್ ಗಿರಾಕಿಗಳಿಗೆ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಹಗರಣ ಬಿಟ್ರೆ ಬೇರೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ರಾಹುಲ್ ಗಾಂಧಿ ಚುನಾವಣಾ ಭಾಷಣವನ್ನು ನೀವು ಒಮ್ಮೆ ಕೇಳಬೇಕು. ಭಾಷಣದ ಅರ್ಧ ಭಾಗ ಮಾಸ್ ರೇಪಿಸ್ಟ್ ಅನ್ನುವಂತಹ ಪದವನ್ನ ಕಾಯಿನ್ ಮಾಡೋದಕ್ಕೆ ಮೀಸಲಿಡ್ತಾ ಇದ್ದಾರೆ ರಾಹುಲ್ ಗಾಂಧಿ. 5 ವರ್ಷಕ್ಕೂ ಹೆಚ್ಚು ಕಾಲ JDS ಜೊತೆ ಮೈತ್ರಿಯಲ್ಲಿ ಇದ್ರಲ್ಲ, ಇದೇ ಮಾಸ್ ರೇಪಿಸ್ಟ್ ಅಲ್ವಾ ಕಳೆದ ಬಾರಿ UPA ಟೀಮಿಗೆ ಒಂದು ಸೀಟನ್ನ ತಂದುಕೊಟ್ಟಿದ್ದು. ಈಗ ಪ್ರಜ್ವಲ್ ರೇವಣ್ಣನ ಕೃತ್ಯಕ್ಕೆ ಮೋದಿಜಿ ಹೊಣೆ. ವಾಹ್ ರಾಹುಲ್ ಗಾಂಧಿ, ವಾರೇ ವಾಹ್. ರಾಹುಲ್ ಗಾಂಧಿ ಲಾಜಿಕ್ ಪ್ರಕಾರ ಕಳ್ಳತನ ಯಾವಾಗ ಮಾಡಿದಾನೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಯಾವಾಗ ಸಿಕ್ಕಾಕೊಳ್ತಾನೆ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಸಿಕ್ಕಾಕೊಂಡಾಗ ಆತನ ಪಕ್ಷ ಮೋದಿಜಿ ಜೊತೆ ಗುರುತಿಸ್ಕೊಂಡಿದೆಯಲ್ಲ, ಎಲ್ಲದಕ್ಕೂ ಮೋದಿಜಿನೇ ಕಾರಣ. ಮಿಸ್ಟರ್ ರಾಹುಲ್ ಜಿ ಕರ್ನಾಟಕಕ್ಕೆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೀರಿ. ಒಂದೇ ಒಂದು ಸಲ ನೇಹಾ ಹತ್ಯೆ ಬಗ್ಗೆ ನಿಮ್ಮ ಬಾಯಿಂದ ಮಾತು ಬಂದಿದೆಯಾ? ನೆವರ್. ನೇಹಾ ತಂದೆ ನಿಮ್ಮದೇ ಪಕ್ಷಕ್ಕೆ ಸೇರಿದಂತಹ ಹಿಂದೂ ಮುಖಂಡ, ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಬಂದ್ರಾ? ಇಲ್ಲವಲ್ಲ. ನೇಹಾ ಕೊಲೆ ಮಾಡಿದಂತಹ ಫಯಾಜ್ಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹವನ್ನ ಮಾಡಿದ್ರಾ? ನೋವೇ, ಚಾನ್ಸೇ ಇಲ್ಲ. ಮುಸಲ್ಮಾನರ ಲವ್ ಜಿಹಾದ್ ವಿರುದ್ಧ ಗುಡುಗಿದ್ರ? ಎಲ್ಲಿಂದ? ಅದು ಚಾನ್ಸ್ ಇಲ್ಲ. ಪ್ರಜ್ವಲ್ ಪ್ರಕರಣಕ್ಕೆ ಡೆಲ್ಲಿಯಲ್ಲಿರುವಂತಹ ಮೋದಿಜಿ ಹೊಣೆ, ಆದ್ರೆ ಕರ್ನಾಟಕದಲ್ಲಿರುವಂತಹ ಸಿದ್ದರಾಮಯ್ಯನವರು ನೇಹಾ ಕೊಲೆಗೆ ಹೊಣೆನೇ ಅಲ್ಲ ಅಲ್ವಾ ರಾಹುಲ್ ಜಿ? ಇನ್ನು ಸಿದ್ದರಾಮಯ್ಯನವರ ಸರ್ಕಾರ ಪ್ರಜ್ವಲ್ ಪ್ರಕರಣದಲ್ಲಿ ಪ್ರತಿ ನಿಮಿಷ ಸಮರೋಪಾದಿಯಲ್ಲಿ ಸ್ಟೆಪ್ಸ್ ಅನ್ನು ತಗೊಳ್ಳುತ್ತೆ. ಪಾಸ್ಪೋರ್ಟ್ ರದ್ದು ಮಾಡುವಂತಹ ಚಿಂತನೆ, ಅತ್ಯಾಚಾರ ಕೇಸ್ನಲ್ಲಿ ಬಂಧಿಸುವಂತಹ ಯೋಚನೆ, ಲುಕೌಟ್ ನೋಟಿಸ್, ಕರ್ನಾಟಕದಲ್ಲಿ ಸರ್ಕಾರಕ್ಕೆ ಸದ್ಯಕ್ಕೆ ಬೇರೆ ಯಾವ ಕೆಲಸ ಕೂಡ ಇಲ್ಲ ಅನ್ನುವಂತಹ ರೇಂಜ್ಗೆ ಪ್ರಜ್ವಲ್ನ ಹಿಡಿದು ತರೋದಕ್ಕೆ ಕಾಂಗ್ರೆಸ್ ಸರ್ಕಾರ ಪಂಚ ಕಟ್ಕೊಂಡು ನಿಂತಿದೆ. ಆದ್ರೆ ಈ ಅರ್ಜೆನ್ಸಿ, ಈ ಬದ್ಧತೆ, ಈ ರೊಚ್ಚು ನೇಹಾ ಹತ್ಯೆ ಆದಾಗ ಎಲ್ಲಿ ಹೋಗಿತ್ತು? ಪಬ್ಲಿಕ್ ಅಲ್ಲಿ ಕೊಲೆ ಮಾಡೋದು ವೈಯಕ್ತಿಕ ವಿಚಾರ, ಖಾಸಗಿ ರೂಮಲ್ಲಿ ಕಾಮಕಾಂಡ ನಡೆಸಿರೋದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಕ್ರೈಮ್. ಅಂಡ್ ಆ ವಿಡಿಯೋಗಳನ್ನ ಹೆಣ್ಣು ಮಕ್ಕಳ ಮುಖವನ್ನ ಬ್ಲರ್ ಕೂಡ ಮಾಡದೆ ವೈರಲ್ ಮಾಡಿರುವಂಥದ್ದು ಸರ್ಕಾರಕ್ಕೆ ಒಂದು ವಿಚಾರನೇ ಅಲ್ಲ. ಬೇಜವಾಬ್ದಾರಿತನ, ಸಮಯ ಸಾಧಕತನ, ಅಸಹ್ಯದ ರಾಜಕೀಯಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ವೀಕ್ಷಕರೇ, ನೀವು ನನ್ನ ಮಾತನ್ನ ಕೇಳಿದ ಕೂಡಲೇ ಪ್ರಜ್ವಲ್ ಪರ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳುವಂತ ಅಗತ್ಯ ಇಲ್ಲ. ವಿಡಿಯೋಗಳಲ್ಲಿ ಭಾಗಿಯಾಗಿರುವಂತಹ ಕಾಮಾಂಧನಿಗೆ ಯಾವ ವಿನಾಯಿತಿ ಕೂಡ ಇಲ್ಲ, ಶಿಕ್ಷೆ ಆಗಲೇಬೇಕು, ಯಾವ ಸಿಂಪತಿ ಕೂಡ ಇಲ್ಲ. ಅರೇಬಿಕ ದೇಶಗಳಲ್ಲಿ ಕೊಡುವಂತಹ ಮಾದರಿ ಶಿಕ್ಷೆ ಕೊಟ್ಟರು ಕೂಡ ಅದು ಕಮ್ಮಿನೇ ಬಿಡಿ. ಆದರೆ ಪ್ರಜ್ವಲ್ ರೇವಣ್ಣ ವಿಚಾರ ಬಳಸ್ಕೊಂಡು ಇಡೀ ದೇಶ, ಪರ್ಟಿಕ್ಯುಲರ್ಲಿ ಕರ್ನಾಟಕ, ಮುಸಲ್ಮಾನ ದುಷ್ಟರು ಮಾಡಿರುವಂತಹ ಎಷ್ಟೊಂದು ಕ್ರೈಮ್ಗಳನ್ನ ಮುಚ್ಚಿ ಹಾಕ್ಬಿಡ್ತಾ ಇದೆಯಲ್ಲ, ಆ ಘೋರ ಕೃತ್ಯಗಳನ್ನ ಜನರ ಮನಸ್ಸಿನಿಂದ ಮರೆಮಾಚ್ತಾ ಇದೆಯಲ್ಲ, ಆ ಕೇಸ್ಗಳ ಬಗ್ಗೆ ಮಾತನ್ನ ಆಡದೆ ಕೇವಲ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಹಿಡ್ಕೊಂಡು ರಾಜಕೀಯ ಶುರು ಮಾಡಿಬಿಡ್ತಲ್ಲ. ಇವತ್ತು ನಾನು ಕಳೆದ 30 ದಿನಗಳಲ್ಲಿ ನಡೆದಿರುವಂತಹ ಘೋರಾತಿ ಘೋರ, ಕ್ರೂರಾತಿ ಕ್ರೂರ ಪ್ರಕರಣಗಳನ್ನ ಕಾಂಗ್ರೆಸ್ಗೆ, ಸಿದ್ದರಾಮಯ್ಯನವರಿಗೆ, ಅದರ ಜೊತೆಗೆ ರಾಜ್ಯದ ಜನತೆಗೆ ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪ್ರಜ್ವಲ್ ರೇವಣ್ಣನನ್ನ ಹಿಡಿತಾರೆ, ವಿಚಾರಣೆ ಮಾಡ್ತಾರೆ, ಶಿಕ್ಷಿಸ್ತಾರೆ, ಅದರ ಪಾಡಿಗೆ ಅದು ನಡೀಲಿ. ಈ 25 ಪ್ರಕರಣಗಳು ಏನಾದವು? ವಿಚಾರಣೆ ಯಾವ ಹಂತದಲ್ಲಿದೆ? ಸಂತ್ರಸ್ತರಿಗೆ ನ್ಯಾಯ ಸಿಗ್ತಾ? ಅಪರಾಧಿಗೆ ಶಿಕ್ಷೆ ಆಯ್ತಾ? ಕಾಂಗ್ರೆಸ್ ಉತ್ತರವನ್ನು ಕೊಡಬೇಕು. ನಂಬರ್ 1, ಹುಬ್ಬಳ್ಳಿಯ ನೇಹಾ ಹತ್ಯೆ ಘಟನೆ ಬಗ್ಗೆ ವಿಶೇಷವಾಗಿ ಹೇಳುವಂತ ಅಗತ್ಯ ಇಲ್ಲ. ಫಯಾಜ್ ಅನ್ನುವಂತಹ ಪಾಪಿ ಲವ್ ಜಿಹಾದ್ಗಾಗಿ ಹಾಡು ಹಗಲೇ ಸಾರ್ವಜನಿಕವಾಗಿ 12 ಬಾರಿ ಇರಿದು ಕೊಂದಂತಹ ಪ್ರಕರಣ ಇದು. ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಅನ್ನ ಹಿಡ್ಕೊಂಡು
ಈ ಕೇಸ್ ಬಗ್ಗೆ ಮಾತಾಡೋದನ್ನೇ ಬಿಟ್ಟು ಬಿಡ್ತಲ್ಲ ರಾಜ್ಯ ಕಾಂಗ್ರೆಸ್. ಇದರ ಅಪ್ಡೇಟ್ ಈಗ ಏನು? ಫಯಾಜ್ಗೆ ಏನು ಶಿಕ್ಷೆ ಆಯಿತು? ಇನ್ನು ನಂಬರ್ 2, ಮಹಾರಾಷ್ಟ್ರದಲ್ಲಿ ಮೊಹಮ್ಮದ್ ನಿಜಾಮ್ ಅನ್ನುವಂತಹ ವಿಕೃತ ಮತಾಂಧ ಪೂನಂ ಅನ್ನುವಂತಹ ಹಿಂದೂ ಹೆಣ್ಣು ಮಗಳನ್ನು ಕೊಂದು ತುಂಡು ತುಂಡು ಮಾಡಿ ಪ್ಯಾಕ್ ಮಾಡಿ ಸೂಟ್ ಕೇಸ್ನಲ್ಲಿ ತುಂಬಿ ಕಾಡಿಗೆಸೆದು ಬರ್ತಾನೆ. ಆ ಕೇಸ್ ಏನಾಯ್ತು? ಯಾಕೆ ಇಂತಹ ಘಟನೆ ಬಗ್ಗೆ ಕಾಂಗ್ರೆಸ್ ಮಾತಾಡಲ್ಲ? ಮುಸಲ್ಮಾನರಿಗೆ ಬೇಜಾರಾಗತ್ತೆ ಅಂತನಾ? ಅಥವಾ ಕೃತ್ಯ ಎಸಗಿದವನು ಮುಸ್ಲಿಂ ಆದ್ರೆ ಹೆಣ್ಣು ಮಕ್ಕಳ ಮೇಲಿನ ಕಾಳಜಿ ನ್ಯೂಟ್ರಲ್ ಆಗಿಬಿಡತ್ತಾ? ಆಗ್ಬಿಡುತ್ತೆ ಅಲ್ವಾ? ಇನ್ನು ನಂಬರ್ 3, ಉತ್ತರ ಪ್ರದೇಶದ ಖೇರ್ ಜಿಲ್ಲೆಯಲ್ಲಿ ಮೊಹಮ್ಮದ್ ಅಮಾನ್ ಅನ್ನುವಂತಹ ಮುಸಲ್ಮಾನ ಅಪ್ರಾಪ್ತ ಹೆಣ್ಣು ಮಗುವನ್ನ ಅಪಹರಣ ಮಾಡಿ 3 ದಿನ ಸತತವಾಗಿ ಅತ್ಯಾಚಾರ ನಡೆಸದ್ನಲ್ಲ, ಆ ಪುಟ್ಟ ಹುಡುಗಿಯ ಕೆನ್ನೆ ಮೇಲೆ ಬಿಸಿ ಕಬ್ಬಿಣದ ರಾಡ್ ಅನ್ನು ತಗೊಂಡು ಆತನ ಹೆಸರನ್ನ ಬರೆದ್ನಲ್ಲ ಅಮಾನ್ ಅಂತ. ಆ ಅತ್ಯಾಚಾರಿ ಬಗ್ಗೆ ಯಾಕೆ ರಾಹುಲ್ ಗಾಂಧಿ ಬಾಯಲ್ಲಿ ರೇಪಿಸ್ಟ್ ಅನ್ನುವಂತಹ ಬೈಗುಳ ಬರೋದಿಲ್ಲ? ಮುಸಲ್ಮಾನ ಅಂತನಾ? ರಾಯ್ಬರೇಲಿಯಲ್ಲಿ ಮುಸಲ್ಮಾನ ವೋಟ್ಗಳು ಮಿಸ್ ಆಗುತ್ತೆ ಅಂತನಾ? ಇಲ್ಲಿ ಯೋಗೀಜಿ ಮೇಲೆ ಕೂಗಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಯೋಗೀಜಿಯನ್ನ ರೊಚ್ಚಿಗೆಬ್ಬಿಸಿದ್ರೆ ಮೊಹಮ್ಮದ್ ಅಮಾನ್ ಕಥೆ ರಾಮ್ ನಾಮ್ ಸತ್ಯ ಹೇ ಆಗತ್ತೆ. ಹಾಗಾಗ್ಬಿಟ್ರೆ ನಮ್ಮ ವೋಟ್ ಕೌಂಟ್ ಕಮ್ಮಿ ಆಗಿಬಿಡುತ್ತೆ. ಇದಲ್ವಾ ಕಾಂಗ್ರೆಸ್ನ ಎಲೆಕ್ಷನ್ ಪಾಲಿಟಿಕ್ಸ್. ಇನ್ನು ನಂಬರ್ 4, ಬೆಂಗಳೂರಿನ ಮಂಗಳೂರಿಗೆ ಮತದಾನಕ್ಕೆ ಅಂತ ಹೋಗ್ತಾ ಇದ್ದಂತ ಹೆಣ್ಣು ಮಗಳಿಗೆ ಬಸ್ನಲ್ಲಿ ಮೊಹಮ್ಮದ್ ಅಜೀಮ್ ಅನ್ನುವಂತಹ ಕೊಳಕ ಲೈಂಗಿಕ ಕಿರುಕುಳವನ್ನು ಕೊಡ್ತಾನೆ. ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಗತ್ತೆ. ಆಮೇಲೆ ಏನಾಯ್ತು? ಸಿದ್ದರಾಮಯ್ಯನವರು ಈ ಘಟನೆಯನ್ನು ತೋರಿಸಿ ಕರ್ನಾಟಕದಲ್ಲಿ ಮಹಿಳೆಯರ ಸೇಫ್ಟಿ ಬಗ್ಗೆ ಮಾತಾಡೋಣವಾ? ನಿಮ್ಮನ್ನೇ ಹೊಣೆ ಮಾಡೋಣವಾ? ಇನ್ನು ನಂಬರ್ 5, ನೇಹಾ ಹತ್ಯೆ ಪ್ರಕರಣದ ನಂತರ ಮುಸಲ್ಮಾನರ ಜಿಹಾದಿ ಭೀಕರತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಹುಬ್ಬಳ್ಳಿಯ ಹಿಂದೂ ಹುಡುಗಿಯೊಬ್ಳು ಅಫ್ತಾಬ್ ಅನ್ನುವಂತಹ ಮುಸಲ್ಮಾನನ ಜಾಲದಿಂದ ಹೊರಗೆ ಬರ್ತಾಳೆ. ಈ ಅಫ್ತಾಬ್ ಅನ್ನುವಂತಹ ಹಣ್ಣು ವ್ಯಾಪಾರ ಮಾಡುವಂತಹ ಮುಸಲ್ಮಾನ ನಡು ರಸ್ತೆಯಲ್ಲಿ ಹಿಂದೂ ಹುಡುಗಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಪುಣ್ಯಕ್ಕೆ ನೇಹಾಳ ಅಂತ್ಯ ಆದ ಹಾಗೆ ಈ ಹುಡುಗಿ ಅಂತ್ಯ ಆಗಲ್ಲ. ಹಾಗಾದ್ರೆ ಇದೇನಾ ಸಿದ್ದರಾಮಯ್ಯನವರ ಸರ್ಕಾರದ ಲಾ ಅಂಡ್ ಆರ್ಡರ್? ಅಫ್ತಾಬ್ಗೆ ಏನು ಶಿಕ್ಷೆಯನ್ನು ಕೊಡ್ತು ಸರ್ಕಾರ? ಒಂಚೂರು ಡೀಟೇಲ್ಸ್ ಅನ್ನು ಕೊಡ್ತೀರಾ? ಇನ್ನು ನಂಬರ್ 6, ಯಾದಗಿರಿಯಲ್ಲಿ ಕೇವಲ ರೊಟ್ಟಿ ವಿಚಾರಕ್ಕೆ ನಡೆಯುವಂತಹ ಜಗಳದಲ್ಲಿ ಫಯಾಜ್ ಹಾಗೂ ಅವನ ಗ್ಯಾಂಗ್ ರಾಕೇಶ್ ಅನ್ನುವಂತಹ ಹಿಂದೂ ಯುವಕನನ್ನ ಚುಚ್ಚಿ ಸಾಯಿಸ್ತಾರೆ. ಈ ಕೇಸ್ ಏನಾಯ್ತು? ಡಿಯರ್ ಕಾಂಗ್ರೆಸ್, ರಾಹುಲ್ ಗಾಂಧಿ ಅವರೇ, ನಿಮಗೆ ಈ ಕೇಸ್ಗಳ ಅಪ್ಡೇಟೇ ಇಲ್ವಾ? ಪ್ರಜ್ವಲ್ ಪೆನ್ ಡ್ರೈವ್ ಮಾತ್ರನಾ ನೀವು ನೋಡಿರುವಂಥದ್ದು? ಇನ್ನು ಗುಜರಾತ್ನಲ್ಲಿ ಸಮೋಸಾಗೆ ಬೀಫ್ ಅನ್ನು ಸೇರಿಸಿ ಮಾರಾಟ ಮಾಡಿದ್ರಲ್ಲ ಯೂಸುಫ್, ನಯೀಮ್, ಹನೀಫ್, ದಿಲ್ವಾರ್ ಪಠಾಣ್, ಮೊಯಿನ್ ಅಬ್ದುಲ್, ಮೊಬಿನ್ ಶೇಖ್, ಈ ಹರಾಮಿಗಳು, ಆ ಘಟನೆ ಅಮಾನವೀಯ ಅಲ್ವಾ? ಪುಣೆ ಟಾಟಾ ಮೋಟಾರ್ಸ್ಗೆ ಸಪ್ಲೈ ಮಾಡಿದಂತಹ ಸಮೋಸಾದಲ್ಲಿ ಮುಸಲ್ಮಾನರು ಕಾಂಡೋಮ್, ತಂಬಾಕು, ಕಲ್ಲು ಇವೆಲ್ಲವನ್ನ ತುಂಬಿಸಿ ತಿನ್ಸೋದಕ್ಕೆ ಹೋದ್ರಲ್ಲ, ಯಾರ್ಯಾರು ಗೊತ್ತಾ? ರಹೀಂ ಶೇಖ್, ಅಜರ್ ಶೇಖ್, ಮಜರ್ ಶೇಖ್, ಅಜಹರ್ ಶೇಖ್, ವಿಕ್ಕಿ ಶೇಖ್. ಇದು ಪ್ರಶ್ನೆ ಮಾಡುವಂಥ ಘಟನೆ ಅಲ್ಲವೇ? ಅಲ್ವಾ? ಶಿಕ್ಷೆ ಆಗಬೇಕಾಗಿರುವಂಥ ಘಟನೆ ಅಲ್ವಾ ಇದು? ಇನ್ನು ಇದಕ್ಕೂ ಮೋದಿಜಿನೇ ಕಾರಣ ಅಂತ ಹೇಳ್ತೀರಾ? ಸಿದ್ದರಾಮಯ್ಯನವರೇ, ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆಯನ್ನೇ ನಾನು ನಿಮಗೆ ನೆನಪು ಮಾಡಿಸ್ತೀನಿ. ಇನ್ಸಿಡೆಂಟ್ ನಂಬರ್ 8, ಹಿಂದೂ ಯುವಕ ಜೈ ಶ್ರೀರಾಮ್ ಸ್ಲೋಗನ್ ಕೂಗಿದ್ದಕ್ಕೆ 20 ಮುಸಲ್ಮಾನರು ಸೇರ್ಕೊಂಡು ಗಲಾಟೆ ಮಾಡಿದ್ರಲ್ಲ, ಗಲಾಟೆನ ಎಬ್ಸಿದ್ರಲ್ಲ, ನೆನಪಿದ್ಯಾ? ಅವನ ಬಾಯಲ್ಲಿ ಅಲ್ಲಾಹ್ ಅಕ್ಬರ್ ಹೇಳಿಸೋದಕ್ಕೆ ರೌಡಿಸಂ ತೋರಿಸಿದ್ರಲ್ಲ. ಇದಕ್ಕೆ ಯಾರು ಹೊಣೆ ಸರ್? ಯಾರು ಹೊಣೆ? ಇನ್ನು ನಂಬರ್ 9, ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಬಿಸಿನೆಸ್ ರೈವಲ್ರಿ ಅಂತ ತಿಪ್ಪಿ ಸಾರಿಸೋದಕ್ಕೆ ಹೊಟ್ಟಿತಲ್ಲ ಕಾಂಗ್ರೆಸ್ ಸರ್ಕಾರ.
ಮುಸಾವಿರ್ ಹುಸೇನ್, ಅಬ್ದುಲ್ ಮತೀನ್ ತಾಹಾ ಈ ಉಗ್ರರನ್ನ NIA ಅರೆಸ್ಟ್ ಮಾಡುತ್ತಲ್ಲ, ಇದಕ್ಕೆ ಕಾಂಗ್ರೆಸ್ ಹೊಣೆ ಅಲ್ವಾ? ಸಿದ್ದರಾಮಯ್ಯ ಅಂಡ್ ಟೀಮ್ ಇದಕ್ಕೆ ಹೊಣೆ ಅಲ್ಲ ಅಲ್ವಾ? ಡೆಲ್ಲಿಯಲ್ಲಿ ಕೂರುವಂತಹ ಮೋದಿಜಿ ಪ್ರಜ್ವಲ್ ಪ್ರಕರಣಕ್ಕೆ ನೇರ ಹೊಣೆ ಹಾಕ್ಬಿಡ್ತಾರೆ. ಹಾಗಾದ್ರೆ ಇಲ್ಲೇ ನಡೆದಿರುವಂತಹ ಈ ಪ್ರಕರಣಕ್ಕೆ ಸಿದ್ದರಾಮಯ್ಯನವರು ಹೊಣೆ ಆಗಬೇಕಲ್ವಾ? ಉಗ್ರರ ಪರ ಇರುವಂತಹ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ನಮಗೂ ನಿಮಗೂ ಏನು ವ್ಯತ್ಯಾಸ ಇರುತ್ತೆ? ಬಿಡಿ. NIA ತನ್ನ ಎಫಿಷಿಯನ್ಸಿಯಿಂದ ಉಗ್ರರನ್ನ ಹಿಡಿದು ಹಾಕಿದ್ದಾರೆ. ರಾಜ್ಯದಲ್ಲಿ ಜನಸಾಮಾನ್ಯರ ಸೇಫ್ಟಿಗೆ ಏನು ಗ್ಯಾರಂಟಿ ಸರ್? ಸ್ವಲ್ಪ ವಿವರಣೆಯನ್ನು ಕೊಡಬಹುದಾ? ಇನ್ನು ನಂಬರ್ 10, ಹನುಮಾನ್ ಚಾಲಿಸ ಪ್ಲೇ ಮಾಡಿದ್ದಕ್ಕೆ ಮುಸಲ್ಮಾನ ಪುಂಡರು ಮುಖೇಶ್ ಅನ್ನುವಂತಹ ಹಿಂದೂ ಯುವಕನನ್ನ ರಾಕ್ಷಸರ ರೀತಿಯಾಗಿ ಥಳಿಸಿದ್ರಲ್ಲ, ಆ ಕೇಸ್ ಏನಾಯ್ತು? ಹಿಂದೂಗಳ ಪಾಡು ಇದೇನಾ ಸಿದ್ದರಾಮಯ್ಯನವರ ಆಳ್ವಿಕೆಯಲ್ಲಿ? ಇನ್ನು ನಂಬರ್ 11, ಮೋದಿಜಿ ಬಗ್ಗೆ ಹಾಡನ್ನು ಕಂಪೋಸ್ ಮಾಡಿದ್ದಕ್ಕೆ 5 ಮಂದಿ ಮುಸಲ್ಮಾನರು ಹಿಂದೂ ಯುವಕನ ಮೇಲೆ ಹಲ್ಲೆನ ಮಾಡಿದ್ರಲ್ಲ, ಇದೇ ಮೈಸೂರಲ್ಲಿ. ಇದಕ್ಕೆ ಯಾರನ್ನ ಹೊಣೆ ಮಾಡಬೇಕು? ಮೋದಿಜಿಯನ್ನ ಹೊಣೆ ಮಾಡಬೇಕಾ? ಹರ್ಷಿಕಾ ಪೂರ್ಣಚ್ಚ ಮತ್ತು ಭುವನ್ ಅವರ ಕಾರ್ ಮೇಲೆ ಬೆಂಗಳೂರಿನ ಪುಲಕೇಶಿ ನಗರದಲ್ಲಿ ಮುಸಲ್ಮಾನ ರೌಡಿಗಳು ಅಟ್ಯಾಕ್ ಮಾಡಿದ್ರಲ್ಲ, ಕೇವಲ ಕನ್ನಡ ಮಾತನಾಡಿದ್ದಕ್ಕೆ. ಈ ಘಟನೆ ಮರ್ತೋಯ್ತಾ? ಸ್ಟಿಲ್ 2 ವೀಕ್ಸ್ ಕೂಡ ಆಗಿಲ್ಲ. ವೀಕ್ಷಕರೇ, ಲಿಸ್ಟ್ ತುಂಬಾ ಉದ್ದ ಇದೆ. ಶಾರ್ಟ್ ಆಗಿ ಘಟನೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಚಂಡೀಗಢದಲ್ಲಿ 4 ವರ್ಷ ರಿಲೇಶನ್ಶಿಪ್ ನಲ್ಲಿ ಇದ್ದಂತಹ ತನ್ನ ಪ್ರೇಯಸಿಯನ್ನ ತಲೆ ಕಡ್ದು ಕೊಂದು ಬಿಟ್ಟ ಫುಡ್ ಸ್ಟಾಲ್ ಮಾಲೀಕ ಏಕತಾ ಅಂತ ಆ ಹಿಂದೂ ಹುಡುಗಿಯ ಹೆಸರು. ನೆನಪಿದ್ಯಾ? ಬೀದರ್ನಲ್ಲಿ ಲಾಯಕ್ ಅಲಿ ಅನ್ನುವಂತಹ ಮುಸ್ಲಿಂ ಯುವಕ 9ನೇ ಕ್ಲಾಸ್ ಓದುವಂತಹ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ದು ಸಿದ್ದರಾಮಯ್ಯನವರಿಗೆ ನೆನಪಿದ್ಯೋ ಇಲ್ವೋ? ಹೋಮ್ ಮಿನಿಸ್ಟರ್ಗೆ ನೆನಪಿದ್ಯಾ? ಹುಬ್ಬಳ್ಳಿಯಲ್ಲಿ ಅಖಂಡೇಶ್ವರ ಜಾತ್ರೆಗೆ ಅಂತ ಹೋದಂತಹ ಹಿಂದೂ ಶಿಕ್ಷಕಿಯನ್ನ ಸುಬಾನಿ ಮಾಬುಸಾಬ್ ಅನ್ನುವಂತಹ ಮುಸಲ್ಮಾನ ಕಿಡ್ನಾಪ್ ಮಾಡಿದಂತಹ ಘಟನೆ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಆಗಿರುವಂಥದ್ದು ಕಾಂಗ್ರೆಸ್ಗೆ ಗೊತ್ತಿಲ್ವಾ? ವಾರೆ ವಾ, ಎಂತಹ ಕಾನೂನು ಸುವ್ಯವಸ್ಥೆ ರೀ! ಆಯನ್ ಪಠಾಣ್ ಅನ್ನುವಂತಹ ಮುಸಲ್ಮಾನ ತನ್ನ ಗರ್ಲ್ ಫ್ರೆಂಡ್ಗೆ ಚಿತ್ರಹಿಂಸೆಯನ್ನು ಕೊಟ್ಟು ತುಟಿಗಳನ್ನ ಫೆವಿಕ್ವಿಕ್ ಹಾಕಿ ಸೀಲ್ ಮಾಡ್ತಾನೆ. ಆಕೆಯ ದೇಹದ ಖಾಸಗಿ ಭಾಗಕ್ಕೆ ಖಾರದ ಪುಡಿಯನ್ನ ಹಾಕ್ತಾನೆ. ಇದು ಮಧ್ಯಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ. ರಾಹುಲ್ ಗಾಂಧಿಯ ಮಹಿಳಾ ಕಾಳಜಿಯಲ್ಲಿ 1% ಆದ್ರೂ ಈ ಹೆಣ್ಣು ಮಗಳ ಬಗ್ಗೆ ಇರಬೇಕಿತ್ತು ತಾನೆ. ಆಯನ್ ಪಠಾಣ್ ವಿರುದ್ಧ ಗುಡುಗಬೇಕಿತ್ತು ತಾನೆ. ಯಾಕೆ ಗೊತ್ತಿಲ್ವಾ ಈ ವಿಚಾರ? ಕವಿ ತಿವಾರಿ ಅನ್ನುವಂತಹ UP ಜರ್ನಲಿಸ್ಟ್ ಮೇಲೆ ಮೊಹಮ್ಮದ್ ಮೊಹಸೀನ್ ಮತ್ತು ಎಹಸಾನ್ ಅನ್ನುವರು ಅಟ್ಯಾಕ್ ಮಾಡ್ತಾರೆ. ಬಾಯಿ ಹಾಗೆ ಕೈ ಬೆರಳುಗಳನ್ನು ಕತ್ತರಿಸ್ತಾರೆ. ರಾಹುಲ್ ಗಾಂಧಿ ಗಮನಕ್ಕೆ ಇದು ಬಂದಿಲ್ವಾ? ಮುಸಲ್ಮಾನ ಭಯೋತ್ಪಾದನೆ, ಲವ್ ಜಿಹಾದ್, ಭೀಕರ ಹತ್ಯೆ, ಫುಡ್ ಜಿಹಾದ್, ಕನ್ನಡ ಮಾತನಾಡಿದ್ದಕ್ಕೆ ಹಲ್ಲೆ, ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಹಲ್ಲೆ, ಹೀಗೆ ಮುಸಲ್ಮಾನರ ಪುಂಡಾಟಿಕೆ ದೇಶಾದ್ಯಂತ ಎಷ್ಟು ಹೆಣ್ಣು ಮಕ್ಕಳ ಜೀವಕ್ಕೆ ಅಪಾಯವನ್ನ ತಂದೊಡ್ಡಿದೆ, ಎಷ್ಟು ಹಿಂದೂ ಜನರ ಜೀವನಕ್ಕೆ ಅಪಾಯವನ್ನ ತಂದೊಡ್ಡಿದೆ. ಆದರೆ ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ಗೆ ಪ್ರಜ್ವಲ್ ರೇವಣ್ಣ ಮಾತ್ರ ಪ್ರಯಾರಿಟಿ. ರಾಜ್ಯದಲ್ಲಿ ಕಳೆದ 1 ತಿಂಗಳಲ್ಲಿ ನಡೆದಿರುವಂತಹ ಭಯಾನಕ ಘಟನೆಗಳ ಸಂಖ್ಯೆ ಡಬಲ್ ಡಿಜಿಟ್ ದಾಟುತ್ತೆ. ಆದ್ರೆ ಇಡೀ ಕಾಂಗ್ರೆಸ್ ಅದರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಭಾಷಣದಲ್ಲೂ ಅದನ್ನ ಮುಚ್ಚಿಟ್ಟೆ ಮಾತಾಡ್ತಾರೆ. ಪ್ರಜ್ವಲ್ ವಿಚಾರವನ್ನ ತೆಗೆದು, ಕೋವಿಶೀಲ್ಡ್ ವಿಚಾರವನ್ನ ತೆಗೆದು ಡೈವರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋ ಮುನ್ನ ಮತ್ತೊಮ್ಮೆ ಪೆನ್ಡ್ರೈವ್ ಪ್ರಕರಣದ ಅಪರಾಧಿಗೆ, ಅದನ್ನ ವೈರಲ್ ಮಾಡಿದಂತಹ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗ್ಲಿ ಅಂತ ಆಗ್ರಹವನ್ನ ಮಾಡ್ತೀನಿ. ಅಂಡ್ ಅದ್ರ ಜೊತೆಗೆ ರಾಹುಲ್ ಗಾಂಧಿಯನ್ನ, ಸಿದ್ದರಾಮಯ್ಯನವರನ್ನ, ಅವರ ಸರ್ಕಾರವನ್ನ, ಕಾಂಗ್ರೆಸ್ ಅನ್ನ
ಪ್ರಶ್ನೆ ಮಾಡ್ತೀನಿ, ಮುಸಲ್ಮಾನರ ಅಟ್ಟಹಾಸಕ್ಕೆ, ಅವರ ಕ್ರೌರ್ಯಕ್ಕೆ, ಭಯೋತ್ಪಾದನೆಗೆ ಯಾರು ಹೊಣೆ? ಯಾಕೆ ಪ್ರಜ್ವಲ್ ಕೇಸ್ನಲ್ಲಿ ತೋರಿಸ್ತಾ ಇರುವಂತಹ ಆ ಎನರ್ಜಿಯನ್ನ ನೇಹಾ ಹತ್ಯೆ ಪ್ರಕರಣದಲ್ಲಿ ತೋರಿಸ್ತಾ ಇಲ್ಲ? ಯಾಕೆ ನೇಹಾ ಹತ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ? ದೇಶಾದ್ಯಂತ ಕಳೆದ 1 ತಿಂಗಳಲ್ಲಿ ನಡೆದಿರುವಂತಹ ಈ ಘಟನೆಗಳ ಬಗ್ಗೆ ಯಾಕೆ ಮಾತೇ ಆಡಲ್ಲ? ಇವೆಲ್ಲವನ್ನ ಇಟ್ಕೊಂಡು ಮೋದಿಜನ ಟಾರ್ಗೆಟ್ ಮಾಡೋದಕ್ಕೆ ಆಗಲ್ಲ ಅಂತನಾ? ಅಥವಾ ಮುಸಲ್ಮಾನ ವೋಟ್ ಬ್ಯಾಂಕ್ ಉಲ್ಟಾ ಹೊಡೆಯುತ್ತೆ ಅಂತಾನಾ? ಉತ್ತರ ಕೊಡಿ, ದಯವಿಟ್ಟು ಉತ್ತರ ಕೊಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.